ತುಮಕೂರಿನ ಈ ಹೈಟೆಕ್ ಬಸ್ ಸ್ಟೇಷನ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಹೋಗಿ ಅರ್ಧಂಬರ್ಧ ಕಾಮಗಾರಿ ಆಗಿದ್ದ ಬಸ್ ನಿಲ್ದಾಣವನ್ನ ಬೆಳಗ್ಗೆ ಓಪನ್ ಮಾಡಿ ಬರ್ತಾರೆ. ಅಂದ್ರೆ ಓಪನಿಂಗ್ ಸೆರೆಮನಿಯಲ್ಲಿ ಭಾಗವಹಿಸಿರ್ತಾರೆ. ಅದೇ ಸಂಜೆ ಆಗ್ತಾ ಇದ್ದಂತೆ ಅದೇ ಬಸ್ ನಿಲ್ದಾಣ ಕ್ಲೋಸಿಂಗ್ ಸೆರೆಮನಿ ಆಗುತ್ತೆ. ಅಂದ್ರೆ ಅವತ್ತು ಬಾಗ್ಲಾಕಿದ್ದು ಇಲ್ಲಿ ತನಕ ಓಪನ್ ಆಗಿಲ್ಲ, ಜನರ ಬಳಕೆಗೆ ಸಿಗ್ತಾನೇ ಇಲ್ಲ. ಯಾಕೆ ಹಿಂಗೆ ನೋಡ್ತಾ ಹೋಗೋಣ. ಉದ್ಘಾಟನೆ ದಿನವೇ ಬಾಗಿಲು ಮುಚ್ಚಿದ ಬಸ್ ನಿಲ್ದಾಣ, ಜನ ಸೇವೆಗಿಲ್ಲ 100 ಕೋಟಿ ವೆಚ್ಚದ ಬಸ್ ನಿಲ್ದಾಣ. ಉದ್ಘಾಟನೆಯಾಗಿ 10 ದಿನ ಕಳೆದ್ರೂ ನೋ ಯೂಸ್. ಕೇಂದ್ರದ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ನಿರ್ಮಾಣಗೊಂಡ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉದ್ಘಾಟನೆ ಆದ ದಿನವೇ ಬಾಗಿಲು ಹಾಕಿದೆ. ಕಳೆದ ಜನವರಿ 29ರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡಿದ್ರು. ವಿಪರ್ಯಾಸ ಅಂದ್ರೆ ಇಲ್ಲಿ ತನಕ ಒಂದೂ ಬಸ್ ಓಡಾಡಿಲ್ಲ. ಉದ್ಘಾಟನೆಯಾಗಿ 10 ದಿನ ಕಳೆದ್ರೂ ಜನ ಸೇವೆಗೆ ಮುಕ್ತವಾಗಿಲ್ಲ. ಹೌದು, ಜನವರಿ 29ರಂದು ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರು ಹೈಟೆಕ್ ಬಸ್ ನಿಲ್ದಾಣಕ್ಕೆ ನಿಶಾನೆ ತೋರಿದ್ರು. ತುಮಕೂರಿನ ಅಶೋಕ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು. ಆದ್ರೆ ಅದೇ ದಿನ ಸಂಜೆ ಸೂರ್ಯಾಸ್ತವಾಗುವ ಮೊದಲೇ ಬಸ್ ನಿಲ್ದಾಣದ ಬಾಗ್ಲು ಮುಚ್ಚಲಾಗಿದೆ. ಬಸ್ ನಿಲ್ದಾಣಕ್ಕೆ ತಾತ್ಕಾಲಿಕವಾಗಿ ನಿರ್ಮಿಸಿದ 2 ಗೇಟ್ಗೆ ಬೀಗ ಹಾಕಿ ಕ್ಲೋಸ್ ಮಾಡಲಾಗಿದೆ. ಬಸ್ಗಳ ಓಡಾಟ ಇರಲಿ, ಜನರು ಹೋಗದಂತೆ ಬಂದ್ ಮಾಡಲಾಗಿದೆ. ಮೊನ್ನೆ ಸಿದ್ದರಾಮಯ್ಯನವರು ಓಪನ್ ಮಾಡಿದ್ರು, ಅವತ್ತು ಸಂಜೆಗೆ ಬಂದಾಯ್ತು. ಅದು ಯಾವುದೇ ಬಸ್ ಓಡಾಡ್ತಾ ಇಲ್ಲ. ಇನ್ನು ಅಪೂರ್ವ ಕಾಮಗಾರಿ ವರ್ಕೇ ಆಗಿಲ್ವಲ್ಲ, ಅದು ಇನ್ನೂ ಇದೆಯಲ್ಲ, ಅರ್ಧಂಬರ್ಧ ಐತೆ. ಓಪನ್ ಮಾಡಿದ್ರು, ಏನಕ್ಕೆ ಮಾಡ್ರೋ ಗೊತ್ತಿಲ್ಲ. ಪೂರ ಆದ್ಮೇಲೆ ಆಗಿರೋ ಚೆನ್ನಾಗಿರೋದು. ಈಗ ಅರ್ಧಂಬರ್ಧ ಐತೆ, ಇನ್ನೂ ಒಂದು ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಬೇಕು ಅಂತ ಕಾಣುತ್ತೆ. ಈಗ ಇನ್ನೂ ಗ್ಲಾಸ್ ಫಿಟ್ಟಿಂಗು, ಇನ್ನೂ ಬೇರೆ ಬೇರೆ ವರ್ಕ್ ಕಾಮಗಾರಿ ನಡೀತಾ ಇದೆ. ಒಳಗೆ ಯಾರನ್ನೂ ಬಿಡ್ತಾ ಇಲ್ಲ, ಬಸ್ಗಳು ಯಾವ ಓಡಾಡ್ತಾ ಇಲ್ಲ. 18 ಜಿಲ್ಲೆ ಓಡಾಡಿದ ಹೆಗ್ಬಾಗ್ಲು ತುಮಕೂರು. ಸೊ ಹಾಗಾಗಿ ಅದು ಓಪನ್ ಆದ್ರೆ ಅನುಕೂಲ ಅಂತ ಸರ್. ಅದು ಇನ್ನು ಬಸ್ ನಿಲ್ದಾಣದ ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಹೊರನೋಟಕ್ಕೆ ಕಾಣುವಂತೆ ಹೊರಗಿನ ಮೇಲ್ಮಟ್ಟದ ಕಾಮಗಾರಿಯನ್ನ ಮುಗಿಸಿ ಮೊದಲ ಹಂತದ ಕಾಮಗಾರಿ ಇದು ಅಂತ ಬಿಂಬಿಸಿ ಉದ್ಘಾಟನೆಯನ್ನ ಮಾಡಲಾಗಿದೆ. ಇನ್ನು ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಹೊಸ ಬಸ್ ನಿಲ್ದಾಣ ಉದ್ಘಾಟನೆಗೆ ಸೀಮಿತವಾಗಿದೆ. ಇನ್ನು 40% ಕಾಮಗಾರಿ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಬಸ್ಗಳ ಕಾರ್ಯಾಚರಣೆ ಮಾಡದಿರೋದಕ್ಕೆ ಕೆಎಸ್ಆರ್ಟಿಸಿ ನಿರ್ಧಾರ ಮಾಡಿದೆ. ಹೀಗಾಗಿ ನೂತನ ಬಸ್ ನಿಲ್ದಾಣವನ್ನ ಉದ್ಘಾಟನೆ ದಿನವೇ ಪುನಃ ಮುಚ್ಚಲಾಗಿದೆ. ಅವತ್ತು 29ನೇ ತಾರೀಕು ಬಂದರು, ಎಲ್ಲ ಓಪನ್ ಮಾಡಿದ್ರು, ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬೇಗ ಎಲ್ಲ ಓಪನ್ ಮಾಡಿದ್ರೆ ಉಪಯೋಗ ಆಗುತ್ತೆ. ಅಷ್ಟೇ ಕೆಲಸಗಳು ನಡೀತದೆ, ಒಳಗಡೆ ನಡೀತದವೆ, ಯಾವುದು ಓಡಾಡ್ತಿಲ್ಲ. ಇನ್ನೂ ಕೆಲಸ ಇದೆ, ಬೇಜಾರಾಗುತ್ತೆ. ಯಾಕೆಂದ್ರೆ ಎಲ್ಲ ಈಗ ರಾಜಕೀಯವಾಗಿ ಬಳಸ್ಕೊಂತಾರೆ. ನಾವು ಮಾಡಿದ್ವಿ ಎಲೆಕ್ಷನ್ ಗಿಮಿಕ್ಸ್ ಇವೆಲ್ಲ. ಯಾರೋ ಸ್ಕೆಚ್ ಹಾಕಿರ್ತಾರೆ, ಇನ್ಯಾರೋ ಉದ್ಘಾಟನೆ ಮಾಡ್ತಾರೆ, ಹೆಸರಿಗೋಸ್ಕರ ಮಾಡ್ತಾವ್ರೆ. ಜನಗಳಿಗೆ ಒಳ್ಳೇದಾಗಬೇಕು ಅಂತ ಯಾರು ಮಾಡ್ತಿಲ್ಲ. ಅದೇನೇ ಇರಲಿ, ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಬಸ್ ನಿಲ್ದಾಣದ ಉದ್ಘಾಟನೆ ಮಾಡಲಾಗಿದೆ. ಬಸ್ ನಿಲ್ದಾಣದ ನೆಲಮಹಡಿ, ಮೊದಲ ಮಹಡಿಯ ಕಾಮಗಾರಿ ಪ್ರಗತಿಯಲ್ಲಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.